ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಟರಾಜ್ ಗೌಡ್ರೆ, ಈಗ ಈ ವಿಚಾರ ಇಟ್ಕೊಂಡು ರಾಹುಲ್ ಗಾಂಧಿಯವರು ಆಯ್ತಪ್ಪ, ನಾನೊಂದು ಸಿಂಪಲ್ ಕ್ವಶನ್ ಕೇಳ್ತೀನಿ. ಎ ಅನ್ನೋ ಒಬ್ಬ ವ್ಯಕ್ತಿ ಬಿಗೆ ಅವನು ನೆಂಟ ಆಗಬೇಕು, ಬಿ ಅನ್ನೋ ವ್ಯಕ್ತಿಗೆ ಎ ನೆಂಟ ಆಗಬೇಕು. ಸರಿ. ಎ ಏನೋ ಮಾಡಬಾರ್ದು ಕೆಲಸ ಒಂದು ಮಾಡಿಬಿಡ್ತಾನೆ. ಸರಿ, ಮಾಡಿಬಿಡ್ತಾನೆ. ಕರೆಕ್ಟ್. ಬಿಗೆ ಎಗೆ ಸಂಬಂಧಿಕ, ಬಿ ಎಗೆ ಸಂಬಂಧಿಕ ಅಂತ ಹೇಳೋ ಮೂಲಕ ನಿಮ್ಮ ರಾಹುಲ್ ಗಾಂಧಿ ಏನು ಟ್ರೈ ಮಾಡ್ತಿದ್ದಾರೆ, ಏನು ಪ್ರೂವ್ ಮಾಡ್ತಿದ್ದಾರೆ ಇಲ್ಲಿ? ನೋಡ್ರಿ, ಆಯ್ತು ಸ್ವಾಮಿ, ಈಗ ನಿಮ್ಮ ಸಂಬಂಧಿಕರಲ್ಲೋ ಇನ್ನೊಬ್ಬ XYZ ಸಂಬಂಧಿಕರಲ್ಲೋ ಯಾರೊಬ್ಬ ಕೊಲೆ ಮಾಡಿರ್ತಾನೆ, ಯಾರೊಬ್ಬ ಲೂಟಿ ಮಾಡಿರ್ತಾನೆ, ಯಾರೊಬ್ಬ ವಂಚನೆ ಮಾಡಿರ್ತಾನೆ, ಅದಕ್ಕೆ ತಂದು ನಿಮ್ಮ ಹೆಸರನ್ನು ಹೇಳಿ 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 ಅವ್ರ ಸಂಬಂಧಿಕ ಅಂತ ನಾನು ಇವತ್ತು ನಿಮ್ಮನ್ನು ದೂರಿದ್ರೆ ಇದಕ್ಕಿಂತ ನಗೆಪಾಟ್ಲಿನೊಂದು ಇದೆಯಾ ಈ ಭೂಮಿಲಿ? ನೋಡಿ, ಒಂದು ಸ್ವಲ್ಪ ಇತಿಹಾಸ ನಾವು ಆ ಸಮಯದಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. 1945 ಗೋಡ್ಸೆದು ಒಂದು ಪತ್ರಿಕೆ ಇರ್ತದೆ, ಅಗ್ರಣಿನ ಪತ್ರಿಕೆ ಇರ್ತದೆ. ಪತ್ರಿಕೆ ಸಂಪಾದಕರು ಅವರು. ಅದರೊಳಗೆ ಒಂದು ಕಾರ್ಟೂನ್ನ ಅವರು ಪಬ್ಲಿಷ್ ಮಾಡ್ತಾರೆ. ಕಾರ್ಟೂನ್ ಏನಂದರೆ ಗಾಂಧಿ 10 ತಲೆ ಇರೋರ ಥರ. ಅದರೊಳಗೆ ನೆಹರೂನೂ ಇರ್ತಾರೆ, ರಾಜಾಜಿನೂ ಇರ್ತಾರೆ, ಬೋಸು ಇರ್ತಾರೆ, ಮೌಲಾನಾ ಆಜಾದ್ ಅವರು ಇರ್ತಾರೆ. ಎಲ್ಲರೂ 10 ತಲೆ ರಾವಣನ ಥರ ಬಿಂಬಿಸೋದು. ಕೆಳಗಡೆ ನಿಂತ್ಕೊಂಡು ಸಾವರ್ಕರ್ ಬಾಣ ಬಿಡ್ತಾರೆ. ಓಕೆ, ಇದು ಚಿತ್ರ. ಅಂದರೆ ಅವರಾಗಲೇ ತೀರ್ಮಾನ ಮಾಡಿಬಿಟ್ಟಿದ್ರು, ಗಾಂಧಿ ಮತ್ತು ಇವರೆಲ್ಲ ರಾಕ್ಷಸರು, ನಾವು ಇವ್ರನ್ನ ಸಂಹಾರ ಮಾಡಬೇಕು. ಇದೇ ನಿಜ. ಆದರೆ ದೇಶದಲ್ಲಿರ್ತಕ್ಕಂಥ ಎಲ್ಲ ವ್ಯಂಗ್ಯಚಿತ್ರಕಾರರನ್ನ ನೆಣಗಾಕ್ಬಿಡ್ಬೇಕು ನಾವು ಇವತ್ತಿಗೆ. ತಪ್ಪು. ಇಂದಿರಾ ಗಾಂಧಿ ಅವ್ರ ಬಗ್ಗೆನೂ ಕಾರ್ಟೂನ್ ಬಂದಿವೆ, ಮನಮೋಹನ್ ಸಿಂಗ್ ಅವ್ರ ಬಗ್ಗೆನೂ ಕಾರ್ಟೂನ್ ಬಂದಿದೆ. ಬರಲಿ, ಹಾಕ್ಬಿಡೋಣ. ಕಾರ್ಟೂನ್ ಬರ್ದವರೆಲ್ಲ ಹಂಗಾದ್ರೆ ಅವ್ರನ್ನ ಸಾಯಿಸಬೇಕು ಅಂತ ಪ್ಲಾನ್ ಮಾಡಿದ್ರು ಅಂತ ನನಗೆ ಗೊತ್ತಾ. 1945 ಇಂದ 48ವರೆಗೂ ಕೂಡ ಮಹಾತ್ಮ ಗಾಂಧಿ ಮೇಲೆ ಹಲವು ಬಾರಿ ಹತ್ಯೆಯ ಪ್ರಯತ್ನಗಳಾಗ್ತವೆ. 1945 ಇಂದ ಮೊದಲ ಶುರುವಾಗದೆ ಅಲ್ಲಿಂದಾನೆ. ಇದು ಏನು ಬಿಂಬಿಸ್ತದೆ? ನೀರು ರಾಕ್ಷಸರು ಅಂತ ಬಿಂಬಿಸ್ತದೆ. ಬಾಣ ನೋಡಿ, ವ್ಯಂಗ್ಯ ಮಾಡೋದು ಬೇರೆ, ಆದರೆ ಒಬ್ಬರು ಕೊಲೆ ಮಾಡೋ ಥರ ವ್ಯಂಗ್ಯ ಮಾಡಿದ್ರೆ ಅದು ವ್ಯಂಗ್ಯ ಅನ್ನಕ್ಕಾಗಲ್ಲ. ಅದನ್ನು ಚಿತ್ರಕಲೆನ ವ್ಯಂಗ್ಯ ಅನ್ನಕ್ಕಾಗಲ್ಲ. ನಾಥೂರಾಮ್ ಗೋಡ್ಸೆ ಮಹಾತ್ಮ ಗಾಂಧಿ ಹತ್ಯೆ ಮಾಡಿದಾಗ ಗೋಪಾಲ ಗೋಡ್ಸೆ ಕೂಡ ಅದರೊಳಗೆ ಒಬ್ಬ ಆರೋಪಿಯಾಗಿರ್ತಾರೆ. ಸಾವರ್ಕರ್ ಕೂಡ ಒಬ್ಬರು ಆರೋಪಿಯಾಗಿರ್ತಾರೆ. ಗೋಪಾಲ್ ಗೋಡ್ಸೆಯ ಮಗಳು ಹಿಮಾನಿಯವರು ಇವತ್ತು ಸತ್ಯಕಿ ಸಾವರ್ಕರ್ ಯಾರು ಇವತ್ತು ಮಾನನಷ್ಟ ಮೊಕದ್ದಮೆ ಹಾಕಿದೆ ರಾಹುಲ್ ಗಾಂಧಿ ಮೇಲೆ, ಅವರು ಗೋಪಾಲ್ ಗೋಡ್ಸೆಯ ಮೊಮ್ಮಗಳು. ಸಾವರ್ಕರ್ ಕುಟುಂಬದವ್ರು ನಾವು ಅಂತೇಳಿ ಯಾರು ಇವತ್ತು ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ. ಯಾಕಂದರೆ ಸಾವರ್ಕರ್ನ ಟೀಕೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು. ಇಡೀ ದೇಶ ಟೀಕೆ ಮಾಡಿದೆ. ಟೀಕೆ ಮಾಡಿದಕ್ಕೆ ಮಾನನಷ್ಟ ಮೊಕದ್ದಮೆ ಹಾಕಿದಾರಲ್ಲ, ನಾನು ಸಾವರ್ಕರ್ ಕುಟುಂಬ ಅಂತ, ಅವರು ಗೋಪಾಲ್ ಗೋಡ್ಸೆಯ ಮೊಮ್ಮಗಳು. ಇಷ್ಟನ್ನೇ ನಾವು ಇದು ಹೇಳ್ತಾ ಇರೋದು, ಮಿಕ್ಕಿದೇನು ಹೇಳ್ತಾ ಇಲ್ಲ. ಮಿಕ್ಕಿದೆಲ್ಲ ನೀವು ಡಾಟ್ನ ನೀವು ಸೇರಿಸ್ಕೋಬೋದು. ಈ 3 ಜನನು ಮಹಾತ್ಮ ಗಾಂಧಿ ಹತ್ತಿರಲಿದ್ರು, ಅವ್ರ ಸಂಬಂಧಿಗಳು ಅಂತ ಅಷ್ಟೇ ಹೇಳ್ತಾ ಇರೋದು, ಬೇರೆ ಏನಿಲ್ಲ. ನಾವು ಅವ್ರನ್ನ ಟೀಕೆ ಮಾಡಿದ ತಕ್ಷಣ ನೀವು ಮಾನನಷ್ಟ ಮೊಕದ್ದಮೆ ಹಾಕೋದಾದ್ರೆ ಈಗಿನ ಸರ್ಕಾರ ಎಲ್ಲೆಲ್ಲಿ ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ನೋಡ್ರಿ. ಸಾವರ್ಕರ್ ಕ್ಷಮಾಪಣೆ ಪತ್ರ ಬರೆದಿರೋದು ನಿಜ, ಸಾವರ್ಕರ್ ಗಾಂಧಿ ಹತ್ಯೆಯಲ್ಲಿ ಭಾಗಿಯಾಗಿರೋದು ನಿಜ, ಅವರು ಸಾಕ್ಷ್ಯಗಳು ಸಿಕ್ಕಿಲ್ಲ ಅಂತ ಖುಲಾಸೆ ಆಗಿರೋದು ನಿಜ. ಕೇಳಿಸ್ಕೊಳ್ಳಿ, ಇದು ಈ ಸತ್ಯ. ಇದು ಅವ್ರಿಗೆ ಸಾಕ್ಷ್ಯ ಸಿಕ್ಕಿಲ್ಲ ಅಂತ ಖುಲಾಸೆ ಆಗಿರೋದು ನಿಜ. ಅದೇ ನಾವು ಇಲ್ಲ ಅಂತ ಅಲ್ಲಗಳಿತಾ ಇಲ್ಲ. ಅವಾಗ RSS ಅವರು ಹಿಂದೂ ಮಹಾಸಭಾ ಅವ್ರನ್ನ ದೂರ ಇಟ್ಟಿದ್ದು ನಿಜ. ಸಾಯೋವರೆಗೂ ಹೇಳ್ತಾರೆ. ಗೃಹ ಬಂಧನದಲ್ಲಿದ್ದಾಗ ಮನುಷ್ಯನ ಸಭೆಗೆ ಭಾಷಣ ಕರೆಯಕಾಗುತ್ತೆ. 48 ಇಂದ 66 ವರೆಗೂ ಗೃಹ ಬಂಧನದಲ್ಲಿದ್ರ. ನಾನು 48 ಇಂದ 66 ವರೆಗೂ ನಾನು ಹೇಳ್ತಾ ಇರೋದು. ಅದ್ರ ಮುಂಚೆನಲ್ಲ, ಅದ್ರ ಮುಂಚೆ ಪೆನ್ಷನ್ ತಗೊಂಡು ಅವರು ಪುಸ್ತಕಗಳನ್ನ ಓದ್ಕೊಂಡು ಪುಸ್ತಕಗಳು ಬರ್ಕೊಂಡು ಇದ್ರು. ಅವರು 48 ಹತ್ಯೆ ನಂತರ, ಮಹಾತ್ಮ ಗಾಂಧಿ ಹತ್ಯೆ ನಂತರ ಅವ್ರು ಸಾಯೋವರೆಗೂ ಇವರು ಅವ್ರನ್ನ ದೂರ ಇಟ್ಟಿರ್ತಾರೆ. ನಾನು ಅದನ್ನ ಹೇಳ್ತಾರೆ, ಸ್ಪಷ್ಟವಾಗಿ ಹೇಳ್ತಾರೆ. ಅದು ಇದು ವಾಸ್ತವ. ಇದು ಡಾಟ್ಸ್ನ ಕನೆಕ್ಟ್ ಮಾಡಿ ರಾಹುಲ್ ಗಾಂಧಿ ಅವರು ಮಾತಾಡಿದ್ದಾರೆ. ರಾಹುಲ್ ಗಾಂಧಿ ಈಗ ನೋಡಿ, ಇವ್ರಿಗೆ ಸಾವರ್ಕರ್ ಹೀರೋ ಇರ್ಬೋದು, ಈ ಬಲಪಂಥೀಯವಾದಿಗಳಿಗೆ, ಮೂಲಭೂತವಾದಿಗಳಿಗೆ ಸಾವರ್ಕರ್ ಹೀರೋ ಇರ್ಬೋದು. ಆದರೆ ಸ್ವತಂತ್ರ ಹೋರಾಟದವರಿಗೆ ಅವತ್ತು ನೀವು ಬ್ರಿಟಿಷರ ಸೈನ್ಯವನ್ನು ಸೇರಿರಿ, ನೀವು ಸ್ವತಂತ್ರ ಹೋರಾಟ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಭಾಗವಹಿಸಬೇಡಿ ಅಂತ ಯಾರು ಕರೆ ಕೊಟ್ಟರೋ ಅವರು ಅವತ್ತು ವಿಲನ್ನೇ. ಅವತ್ತು ಇವತ್ತವರೆಗೂ ಅವ್ರನ್ನ ವಿಲನ್ಗೆ ನೋಡ್ತಾ ಇದ್ದಾರೆ ಜನ. ನೀವು ಅವ್ರನ್ನ ಹೀರೋ ಮಾಡಕ್ಕೆ ಕೊಟ್ಟಿದ್ದೀರಿ. ಹಿಂದುತ್ವದ ದೊಡ್ಡ ಐಕಾನ್ ಆಗಿ ಸಾವರ್ಕರ್ ಅವರನ್ನ ಇವತ್ತು RSS BJPನೋ ಕನ್ಸಿಡರ್ ಮಾಡುತ್ತೆ. ನಟರಾಜ್ ಗೌಡ್ರೆ, ಮಾಡಲಿ. ಹಿಂದುತ್ವದ ಬಗ್ಗೆ ಸಾವರ್ಕರ್ ಅವರು ಮಾತಾಡೋದೇ ಸುಳ್ಳು ಅಂತ ನಿಮ್ಮ ವಾದ? ನೋಡಿ, ನಾನು ಇದರಲ್ಲಿ ಇಲ್ಲೂ ಕ್ಲಬ್ ಮಾಡಬೇಡಿ ನೀವು. ಇದು ಬ್ರಿಟಿಷರು, ಇವರು ಸಾರಿ ಕೇಳಿಬಿಟ್ಟಿದ್ರು, ಅವ್ರು ಜೈಲಿಗೆ ಹೋಗ್ಬಿಟ್ಟಿದ್ರು, ಬರ್ಕೊಂಡು ಕೂತಿದ್ರು, ಅದು ಬೇರೆ. ಅವೆಲ್ಲ ಭಾಗ ಬಿಟ್ಬೋಣ. ಹಿಂದುತ್ವದ ಪ್ರತಿಪಾದನೆ ಅವ್ರು ಮಾಡಿರೋದೇ ಸುಳ್ಳು ಅಂತ ನೀವು ಹೇಳ್ತೀರಾ? ಹಿಂದುತ್ವದ ಪ್ರತಿಪಾದನೆ ಇದೆಯಲ್ಲ, ಆ ಹಿಂದುತ್ವ ಅನ್ನೋದಿದೆಯಲ್ಲ, ಅದು ಇನ್ಹ್ಯೂಮನ್ ಆಗಿದೆ ಇವಾಗ. ಇನ್ಹ್ಯೂಮನ್. ನಾನು ಅದನ್ನೇ ಇವತ್ತಿನ ಕಾಲಘಟ್ಟದಲ್ಲಿ ನಿಂತ್ಕೊಂಡು ನೀವು ಅವತ್ತಿನ ಕಾಲ ನೋಡ್ಬೇಡಿ. ಅವತ್ತಿಗೆ ಅದರ ದರದ್ದು, ಅದರ ಅನಿವಾರ್ಯತೆ ಇವತ್ತಿಗಿಂತ ಜಾಸ್ತಿ ಇತ್ತು ಅಂತ. ನೋಡಿ, ನಾನು ಹೇಳ್ತೀನಿ ಕೇಳಿ. ಅವತ್ತು ಏನಿತ್ತು ಅನಿವಾರ್ಯತೆ? ಸಂಘಟನೆ ಆಗಬೇಕಾಗಿತ್ತು. ಯಾರು ಅಸ್ಪೃಶ್ಯರಿದ್ರು ನೋಡ್ರಿ, ಇವತ್ತು ಅವ್ರಿಗೆ ಧರ್ಮ ಅವಕಾಶ ಸಿಕ್ಕಿಲ್ಲ ರೀ, ಧಾರ್ಮಿಕ ಸ್ವತಂತ್ರ ಸಿಕ್ಕಿಲ್ಲ ಇವತ್ತು ದಲಿತರಿಗೆ. ಇವತ್ತು ಅವರಿಗೆ
ತಾವು ಯಾವ ಮೂಲಭೂತವಾದಗಳಿಂದ ಆಚೆ ಬರಬೇಕು, ಓದಬೇಕು, ಅವ್ರ ಸ್ವತಂತ್ರ ಸಿಕ್ಕಿಲ್ಲ ಇನ್ನ. ಅವ್ರು ಇವತ್ತು ಅಸ್ಪೃಶ್ಯರಾಗೆ ಕಾಣ್ತಾರೆ. ಸಾವಿರಾರು ವರ್ಷಗಳಿಂದ ಇದ್ದದ್ದು ಏನು ಅದು ಮುಗಿಲಿಲ್ಲ. ಅದು ಅಂಬೇಡ್ಕರ್ ಹೋರಾಟಕ್ಕೆ ಅವತ್ತಿನ ಕಾಲಘಟ್ಟನೂ ಅದೇ ಇದ್ದಿದ್ದು, ಇವತ್ತಿನ ಕಾಲಘಟ್ಟ. ಸಾವರ್ಕರ್ ಅವರ ಹಿಂದುತ್ವ ಅಸ್ಪೃಶ್ಯತೆಯನ್ನ ಪ್ರತಿಪಾದಿಸ್ತಾ ಇತ್ತು, ಎಂಕರೇಜ್ ಮಾಡ್ತಾ ಇತ್ತು, ದೂರ ಇಟ್ಬಿಟ್ಟಿತ್ತು. ಇದೆಯಾ ನಿಮ್ಮ ವಾದದಲ್ಲಿ? ಇಲ್ಲ. ಸ್ಪೆಸಿಫಿಕ್ ಆಗಿ ಹೇಳ್ಬೇಕಲ್ವ ಮತ್ತೆ ನೀವು? ಕೇಳಿ, ಸಾವರ್ಕರ್ ಇಂಡಿವಿಜುವಲ್ ಅವ್ರು ಬೇರೆ ಬೇರೆ ರಿಫಾರ್ಮ್ಗೆ ಪ್ರಯತ್ನ ಮಾಡಿರ್ಬೋದು. ಓಕೆ, ಅವರು ಬೇರೆ ಬೇರೆ ಪ್ರಯತ್ನ ಮಾಡಿರ್ಬೋದು. ರಾಜಾ ರಾಮ್ ಮೋಹನ್ ರಾಯ್ ಮಾಡಿದ್ದಾರೆ, ದಯಾನಂದ ಸರಸ್ವತಿ ಮಾಡಿದ್ದಾರೆ. ಇಲ್ಲ ಅಂತ ಹೇಳಿಲ್ಲ, ಪ್ರತಿಯೊಬ್ಬರು ಮಾಡಿದ್ದಾರೆ. ಆರ್ಯ ಸಮಾಜ ಮಾಡಿದಕ್ಕೆ, ಬ್ರಹ್ಮ ಸಮಾಜ ಶುರುವಾಗಿದ್ದಕ್ಕೆ ಬೇರೆ ಬೇರೆ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಈ ಪಿಡುಗುಗಳನ್ನ ಹೋಗಲಾಡಿಸಬೇಕಂತ ಪ್ರಯತ್ನ ಮಾಡಿದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಸ್ವತಂತ್ರ ಹೋರಾಟಕ್ಕೂ ಸಾವರ್ಕರ್ಗೂ ಸಂಬಂಧ ಇಲ್ಲ. ನಾವು ಆ ಭಾಗದಲ್ಲಿ ಬರ್ತಾ ಇದೀವಿ. ಅವ್ರು ಹಿಂದುತ್ವ ಕೇಳಿರ್ಬೋದು, ಹಿಂದೂಗಳೆಲ್ಲ ಒಟ್ಟಾಗಿ ಅಂತ ಹೇಳಿರ್ಬೋದು, ಹಿಂದೂ ರಾಷ್ಟ್ರದ ಕಲ್ಪನೆ ಹೇಳಿರ್ಬೋದು, ಬೇರೆ ಮುಸಲ್ಮಾನರನ್ನ ತುಚ್ಛ ಕಾಣುವಂಥದ್ದು ಹೇಳಿರ್ಬೋದು, ಬೇರೆ ಏನಾದ್ರು ಹೇಳಿರ್ಬೋದು. ಆದರೆ ಸ್ವತಂತ್ರ ಹೋರಾಟದಲ್ಲಿ ಇವೆಲ್ಲಾ ವಿಷಯಗಳಲ್ಲಿ ಅವರ ಪಾತ್ರ ಇಲ್ಲ. ಅದನ್ನ ನಾವು ಎಸ್ಟಾಬ್ಲಿಷ್ ಮಾಡಿದೀವಿ. ಸತ್ಯ, ಕಣ್ಮುಂದೆ ಇರೋ ಸತ್ಯ. ವೇಣುಗೋಪಾಲ್ ಅವರು ಇನ್ನೊಂದು ಕಡೆ ರಾಹುಲ್ ಗಾಂಧಿ ಹೇಳಕ್ ಹೊರಟಿರೋದೇನು ಅಂತ ಹೇಳಿದ್ರೆ, ಮುಸ್ಲಿಂ ಒಬ್ಬನಿಗೆ ಹೊಡೆದದ್ದನ್ನ ಸಾವರ್ಕರ್ ಎಂಜಾಯ್ ಮಾಡಿದ್ರು, ಆನಂದಿಸಿದ್ದರು ಆ ಒಂದು ಘಟನೆಯನ್ನ ಅಂತ ಒಂದು ಕಡೆ ಅವ್ರು ಕೋಟ್ ಮಾಡ್ಕೊಂಡು ಹೋಗ್ತಾರೆ. ಇದೇ ತರ ಮಿಲಿಟರಿಯಲ್ಲಿ ಮುಸ್ಲಿಂ ಪ್ರಾತಿನಿಧ್ಯವನ್ನು ಕಡಿಮೆ ಮಾಡಬೇಕು ಅಂತೇಳಿ ಪ್ರತಿಪಾದನೆ ಮಾಡೋದು, ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರ ಬಗ್ಗೆ ಪ್ರಚೋದನಕಾರಿ ಹೇಳಿಕೆಗಳಂತಹ ಸಾವರ್ಕರ್ ಅವರ ವಿವಾದಾತ್ಮಕ ದೃಷ್ಟಿಕೋನಗಳನ್ನು ಎತ್ತಿ ತೋರಿಸಲು ಸಾವರ್ಕರ್ ಅವರ 1963ರ ಪುಸ್ತಕ 6 ಗ್ಲೋರಿಯಸ್ ಎಪೋಕ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಸೇರಿದಂತೆ ಅವರ ಬರಹಗಳು ಮತ್ತು ಭಾಷಣಗಳನ್ನು ಉಲ್ಲೇಖಿಸಿ ಅಫಿಡವಿಟ್ ಹಾಕ್ತಾರೆ ಅವರು. ಆ ಥರದ್ದು ಈ ಮುಸ್ಲಿಮರ ವಿಚಾರದಲ್ಲಿ, ಕ್ರಿಶ್ಚಿಯನ್ನರ ವಿಚಾರದಲ್ಲಿ ಸಾವರ್ಕರ್ ಅವರಿಗೆ ಇತ್ತ. ಒಂದು, ಅವರ ಸಂಬಂಧವನ್ನು ಎಸ್ಟಾಬ್ಲಿಷ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ಗೋಡ್ಸೆಗೆ ಇವರು ಸಂಬಂಧಿಕರೇ ಆಗಬೇಕು, ವಂಶವಾಹಿ ಅವ್ರದ್ದು ಹೇಳಲಿ, ಅವ್ರದ್ದು ವಂಶವೃಕ್ಷವನ್ನು ತೆರೆದಿಡಲಿ ಅಂತ ಒಂದು ಸವಾಲು ಹಾಕಿದ್ದಾರೆ. ನೀವು ಅವಾಗಲೇ ಹೇಳಿದ್ರೆ ಜಾತಿ ಒಂದೇ ಇರ್ಬೋದು, ಸಂಬಂಧಿಕರೇ ಅಲ್ಲ ಅಂತ ಹೇಳಿದ್ರಿ. ಈಗ ಅಷ್ಟು ಸ್ಟ್ರಾಂಗ್ ಆಗಿ ಹೆಂಗೆ ಕೇಳ್ಬಿಡ್ತಾರೆ ರಾಹುಲ್ ಗಾಂಧಿ? ಹಾಗಾದ್ರೆ ಕೋರ್ಟ್ ಮುಂದೆ ಹೆಂಗೆ ಕೇಳ್ಬಿಡ್ತಾರೆ ಇದನ್ನ ಅಂತ? ಸರ್, ನನ್ನದು 2 ಪಾಯಿಂಟ್ ಹೇಳ್ತೀನಿ ಸರ್. ಖಿಲಾಫತ್ ದಂಗೆ ಆದಾಗ ಸಾವರ್ಕರ್ ಅದನ್ನ ಸಾವಿರಾರು ಜನ ಹಿಂದೂಗಳ ಅಮಾಯಕ ಹತ್ಯೆ, ಮೋಪ್ಲಾ ದಂಗೆ ಆಯ್ತು ಸರ್. ಖಿಲಾಫತ್ ಚಳುವಳಿ ಆದಾಗ ಅದನ್ನ ವಿರೋಧಿಸಿದ್ರು ಸಾವರ್ಕರ್ ಅವರು ಸರ್. ಬಶೀರ್ ಅಂತ ಒಬ್ಬ ಮುಸಲ್ಮಾನ ಶ್ರದ್ಧಾನಂದ ಸ್ವಾಮಿಗಳನ್ನ, ಯಾರು ಮತಾಂತರ ಆದವರನ್ನ ವಾಪಸ್ಸು ಪುನರ್ ಮಾಡ್ತಾ ಇದ್ರು, ಅವರನ್ನ ಕೊಲೆ ಮಾಡ್ದ ಬಶೀರ್ ಅನ್ನೋ ಒಬ್ಬ ಆತ. ಅದನ್ನು ವಿರೋಧಿಸಿದ್ರು ಸರ್. ನಾಕಲಿ ಇದರಲ್ಲಿ ಏನು ಪಶ್ಚಿಮ ಬಂಗಾಳದಲ್ಲಿ ಆದಂಥ ಹಿಂದೂಗಳ ಮೇಲೆ ಆದಂಥ ಮಾರಣಾಂತಿಕ ಹಲ್ಲೆ, ಸಾವಿರಾರು ಹಿಂದೂಗಳನ್ನ ಅವತ್ತು ಕೊಲೆ ಮಾಡಿದ್ರು, ಅದನ್ನ ವಿರೋಧ ಮಾಡಿದ್ರು ಸರ್. ತಪ್ಪೇನಿದೆ ಸರ್? ಹಾಗೆ ಏನು ನಟರಾಜ್ ಅವ್ರು ಮಾತಾಡ್ಬೇಕಾರೆ ಅಸ್ಪೃಶ್ಯತೆ ಬಗ್ಗೆ ಮಾತಾಡ್ತಾ ಇದ್ರು ಸರ್. ಸಾವರ್ಕರ್ ಅವರು ಗಣೇಶೋತ್ಸವ ಸಮಯದಲ್ಲಿ ಅವತ್ತಿನ ಏನು ಬ್ರಾಹ್ಮಣರು, ಕೇವಲ ಬ್ರಾಹ್ಮಣರು ಊಟ ಮಾಡಬೇಕು, ಪೂಜೆ ಮಾಡಬೇಕು ಗಣೇಶಂಗೆ ಅಂತಿತ್ತು. ಆದರೆ ಅವತ್ತು ಇದೇ ಸಾವರ್ಕರ್ ಅವರು ಎಲ್ಲರೂ ಒಂದೇ ಪಂಕ್ತಿಯಲ್ಲಿ ಕೂತು ಊಟ ಮಾಡಬೇಕು ಅನ್ನೋದನ್ನ ಪ್ರತಿಪಾದನೆ ಮಾಡಿ, ಅವ್ರು ಯಾವಾಗ ಒಪ್ಪಲಿಲ್ಲ, ಇವರೇ ಒಂದು ಪತಿತ ಪಾವನ ಮಂದಿರ ಅಂತ ಮಾಡಿ ಎಲ್ಲ ಹಿಂದುಳಿದ ವರ್ಗದ್ರು ಅದು ಎಂಟ್ರಿ ಕೊಟ್ಟರು ಸರ್, ಪ್ರವೇಶವನ್ನು ಕೊಟ್ಟರು. ಇದು ಅವರ ಎಲ್ಲ ಹಿಂದುಳಿದ ವರ್ಗಕ್ಕೆ ಅವ್ರಿಗಿದ್ದಂಥ ಒಂದು ಇದನ್ನು ತೋರಿಸ್ತದೆ ಸರ್. ಆಮೇಲೆ ಇವರೊಂದು ಮಾತು ಹೇಳ್ತಾರೆ ಸರ್, ಕ್ಷಮಾಪಣೆ ಕೇಳಿದ್ರು ಅಂತ. ನಾನು ಇವರು ನಟರಾಜ್ ಸರ್ ಏನು ಹೇಳ್ತಾರೆ ಅದೊಂದು 2 ಮಾತನ್ನ ಹೇಳ್ತೀನಿ ಸರ್. ಕ್ಷಮಾಪಣೆ ಕೇಳಿದ್ದಾರೆ, ಶಿವಾಜಿನೂ ಕ್ಷಮಾಪಣೆ ಕೇಳಿದೆ ಸರ್. ಔರಂಗಜೇಬಿಗೆ ಒಂದು ಪತ್ರ ಬರೆದೆ ಸರ್, ನಾನು ಈ ಥರ ನಾನು ಇಲ್ಲಿ ನಿಮಗೆ ನಿಮ್ಮ ಮಾತುಗಳನ್ನ ಕೇಳ್ತೀನಿ, ನನ್ನ ಬಿಟ್ಬಿಡಿ ಅಂತ ಕೇಳ್ದ. ಯಾಕೆ ಕೇಳ್ದ? ಒಂದು ಮಹತ್ ಕಾರ್ಯಕ್ಕೋಸ್ಕರ ಕೇಳಿದ್ದು ಸರ್. ಅವತ್ತು ಶಿವಾಜಿ ಅವತ್ತು ಕೇಳಲಿಲ್ಲ ಅಂದರೆ ಔರಂಗಜೇಬನ್ನ ಅವತ್ತು ಏನು ಹಿಂದುವಿ ಸ್ವರಾಜ್ನ ಕಟ್ಟಕ್ಕೆ ಆಗ್ತಿರಲಿಲ್ಲ. ಅದೇ ರೀತಿ ಸರ್ ಸಾವರ್ಕರ್ ಅವರು ಸರ್ ಬ್ರಿಟಿಷ್ ಅವರಿಗೆ ಪತ್ರ ಬರೆದ್ರು, ಕ್ಷಮಾಪಣೆಯನ್ನ ಕೇಳಿದ್ರು. ಏನಕ್ಕೆ ಕೇಳಿದ್ರು ಅಂದ್ರೆ ಒಂದು ಮಹತ್ವದ ಒಂದು ಕಾರ್ಯ ಇತ್ತು, ಆ ಕಾರಣಕ್ಕೋಸ್ಕರ ಅವರು ಅದನ್ನ ಬರೆದ್ರು ಅನ್ನೋದು ಅವರೇ ಹೇಳಿದ್ದಾರೆ ಸರ್. ಎಲ್ಲೋ ಅವ್ರನ್ನ ಅಲ್ಗೇಳಿದಿಲ್ಲ ಅದನ್ನ. ಇನ್ನೊಂದು ಮಾತು ಸರ್, ಅವತ್ತು ನಮ್ಮ ಹಿಂದೂಗಳನ್ನ ಅವರು ಸೇನೆಯಲ್ಲಿ ಸೇರಿಸದೇ ಇದ್ರೆ ಅವತ್ತು ಮುಸಲ್ಮಾನರು ಭಾರತ ಪಾಕಿಸ್ತಾನ ಡಿವೈಡ್ ಆದಾಗ ಅವತ್ತು ಹಿಂದೂಗಳು ಅವತ್ತೇನಾದ್ರು ನಮ್ಮ ಭಾರತದ ಸೈನ್ಯದಲ್ಲಿ ಇರಲಿಲ್ಲ ಅಂದಿದ್ರೆ ಅವತ್ತು ಇದೇ ಸೇನೆ ನಮ್ಮ ವಿರುದ್ಧನೇ ತಿರುಗು ಬೀಳ್ತಾ ಒಂದು ಅವಕಾಶ ಇತ್ತು. ಆದ ಕಾರಣನೇ ಹಿಂದೂಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸೈನ್ಯಕ್ಕೆ ಸೇರಬೇಕು ಅನ್ನೋದನ್ನ ಸಾವರ್ಕರ್ ಅವತ್ತು ಹೇಳಿದ್ರು ಸರ್. ಓಕೆ, ಇಷ್ಟೆಲ್ಲ ಇರಬೇಕಾದ್ರೆ ಸರ್ ನಮ್ಮ ಸಾವರ್ಕರ್ ಅವರು ಹಿಂದುತ್ವದ ಪ್ರತಿಪಾದನೆ ಮಾಡಿದ್ರು. ಇವತ್ತು ಸಹ ಅದನ್ನ ಅವರ ಅನುಯಾಯಿಗಳು ಅವರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. 1857ರ ಪ್ರಥಮ ಏನು ಸ್ವಾತಂತ್ರ್ಯ ಸಂಗ್ರಾಮವನ್ನು ಇವರು ಒಪ್ಪದೇ ಇಲ್ಲ ಸರ್. ಇವರು
ಒಪ್ಪದೇ ಇಲ್ಲ. ಅದು ಸಿಪಾಯಿ ದಂಗೆ ಅಂತ ಕರೆದ್ರು. ಅದನ್ನ ಪುಸ್ತಕ ಬರೆದ್ರು. ಇವತ್ತು 1857 ಏನಾಯ್ತು ಅನ್ನೋದನ್ನ ಇವತ್ತಿನ ಜನಕ್ಕೆ ಇವತ್ತು ಗೊತ್ತಾಗ್ತಾ ಇದೆ ಸರ್. ಓಕೆ, ಇದನ್ನ ಕಾಂಗ್ರೆಸ್ ಇತಿಹಾಸದಲ್ಲಿ ಏನು ಹಲವು ಘಟನೆಗಳನ್ನ ಮುಚ್ಚಿಟ್ಟಿದ್ದು ಕಾಂಗ್ರೆಸ್. Okay. ಈಗ ಅದನ್ನ ಏನಂದ್ರೆ ಜನ ಅದನ್ನ ಒಪ್ತಾ ಇದ್ದಾರೆ, ಆದ್ರೆ ಇವ್ರಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ಹಾಗಾಗಿ ಪದೇ ಪದೇ ಈ ತರದ ಒಂದು ಸುಳ್ಳಿನ ಕಂತೆಯನ್ನ ಕಾಂಗ್ರೆಸ್ ಒಂದು ವೇಳೆ ಸಾವರ್ಕರ್ ಮತ್ತು ಗೋಡ್ಸೆ ಸಂಬಂಧಿಕರೇ ಆಗಿದ್ರೆ RSS ನ ವಾದ ಏನು ವೇಣುಗೋಪಾಲ್? ಸರ್ ನಾನು ಹೇಳೋದು ಏನಂದ್ರೆ ಸರ್, ಸಂಬಂಧನೇ ಇರುತ್ತೆ ಅನ್ಕೊಳ್ಳಿ ಸರ್. ತಾವೇ ಹೇಳಿದ್ರಲ್ಲ ಸರ್, ಈಗ ಸಂಬಂಧ ಇರ್ಬೋದು, ಆದ್ರೆ ಹತ್ಯೆಯಲ್ಲಿ ಇವ್ರ ಭಾಗಿ ಇದೆ ಅಂತ ಏನಿದೆ ಸರ್? ನನಗೂ ಸಾಕಷ್ಟು ನಮ್ಮ ಸಂಬಂಧಿಕರು ಯಾರೋ ಕೊಲೆಯಲ್ಲಿ ಭಾಗಿಯಾಗಿದ್ರೆ ನಾನ್ ಕೊಲೆ ಮಾಡ್ದಂಗೆ ಆಗುತ್ತಾ ಸರ್? ತಾವೇ ಹೇಳಿದ್ರಲ್ಲ ಸರ್. ಅದು ಸರ್ ಎಲ್ಲೂ ಸಹ ಇತಿಹಾಸದಲ್ಲಿ ಇವರು ಸಂಬಂಧಿಕರು ಅಂತ ಎಲ್ಲೂ ಉಲ್ಲೇಖ ಮಾಡಿಲ್ಲ. ಕೇವಲ ಇವರು ಜಾತಿಯಲ್ಲಿ ಚಿತ್ಪಾವನ ಬ್ರಾಹ್ಮಣರು, ಇವರು ಸಹ ಚಿತ್ಪಾವನ ಬ್ರಾಹ್ಮಣರು, ಹಾಗಾಗಿ ಒಂದೇ ಜಾತಿ ಅಂತಿದೆ ಹೊರತು ಎಲ್ಲೂ ಇತಿಹಾಸದಲ್ಲಿ ಇವರು ಸಂಬಂಧಿಕರು ಅಂತ ಎಲ್ಲೂ ಉಲ್ಲೇಖ ಆಗಿಲ್ಲ ಸರ್. ಇನ್ನೊಂದು ಮಾತು ಸರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಲ್ ಪತ್ರಿಕೆಯಲ್ಲಿ ಒಂದ್ಸಲಿ ಬರೀತಾರೆ ಸರ್, ಹೇಳ್ತಾರೆ ಸಾವರ್ಕರು ಇವರು ನಿರ್ದೋಷಿಗಳ ಕಾಣ್ತಾರೆ. ಒಬ್ಬ ಲಾಯರ್ಗೆ ಫೋನ್ ಮಾಡ್ತಾರೆ ಸರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ಲಾಯರ್ಗೆ ಫೋನ್ ಮಾಡಿ, ಇದು ಕಾಲ್ ಪತ್ರಿಕೆಯಲ್ಲಿ ಬಂದಿದೆ ಸರ್, ಇವರು ಮೇಲ್ನೋಟಕ್ಕೆ ನೋಡಿದ್ರೆ ಸಾವರ್ಕರ್ ಅವ್ರ ವಿರುದ್ಧ ಯಾವುದೇ ಸಾಕ್ಷಿ ಇಲ್ಲ, ಅವ್ರು ನಿರ್ದೋಷಿಗಳ ಕಾಣ್ತಾ ಇದೆ, ಹಾಗಾಗಿ ತಾವು ಅವ್ರ ಪರ ವಾದ ಮಾಡಬೇಕು ಅಂತ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಅಂತ ಕಾಲ್ ಪತ್ರಿಕೆಯಲ್ಲಿ ತಿಳಿಸಿದ್ದಾರೆ ಸರ್. ಮತ್ತಷ್ಟು